ಸಮಾನ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಹಮ್ಮಿಕೊಂಡಂತಹ ವಕ್ಫ್ ಮಸೂದೆ ವಿರುದ್ಧವಾಗಿರುವಂತಹ ಈ ಒಂದು ಪ್ರತಿಭಟನಾ ಸಭೆಯ ವೇದಿಕೆಯಲ್ಲಿರುವ ಉಲಮಾ ನಾಯಕರು, ಪ್ರಮುಖ ಸಾಮಾಜಿಕ ಮುಂದಾಳುಗಳು, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಪ್ರಜ್ಞಾವಂತ ಜಾತ್ಯತೀತ ಮನೋಭಾವ ಇರುವ ಎಲ್ಲ ನಾಗರಿಕರು, ಈಗಾಗಲೇ ಈ ಪ್ರತಿಭಟನಾ ಸಭೆಯಲ್ಲಿ ಹಲವಾರು ಪ್ರಮುಖ ಭಾಷಣಗಳಲ್ಲಿ ಈ ಪ್ರತಿಭಟನೆಯ ಉದ್ದೇಶ ಏನು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಪ್ರತ್ಯೇಕವಾಗಿ ವಿವರಣಾತ್ಮಕವಾಗಿ ಒಂದು ಭಾಷಣದ ಅವಶ್ಯಕತೆ ಇಲ್ಲ. ಚುಟುಕಾಗಿ ಒಂದೆರಡು ವಿಷಯಗಳನ್ನು ಮಾತ್ರ ನಾನು ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ನೆನಪಿಸ್ತಾ ಇದ್ದೇನೆ. ಜಾತ್ಯತೀತ ರಾಷ್ಟ್ರವಾದ ಈ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾಗಿ ಜೀವಿಸುವ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಇಲ್ಲಿ ನೀಡಿದೆ. ಇತ್ತೀಚೆಗೆ ಕಳೆದ ಹಲವಾರು ವರ್ಷಗಳಿಂದ ಪದೇ ಪದೇ ವ್ಯಕ್ತಿಯೊಬ್ಬನ ಖಾಸಗಿ ಜೀವನಕ್ಕೆ ಅಡ್ಡಿಪಡಿಸುತ್ತಿರುವ ಕರಾಳ ಕಾನೂನುಗಳು, ಅದೇ ರೀತಿ ಧರ್ಮಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಕರಾಳ ಕಾನೂನುಗಳನ್ನು ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳಿಗೆ ಇಲ್ಲಿನ ಆಳುವ ಸರ್ಕಾರಗಳು ಫ್ಯಾಸಿಸ್ಟ್ ಮನೋಭಾವದೊಂದಿಗೆ ಪ್ರಯತ್ನ ಮಾಡುತ್ತಿರುವಾಗ ಈ ಪ್ರತಿಭಟನಾ ವೇದಿಕೆಯಲ್ಲಿ ಒಂದು ಮಾತನ್ನು ನಾವು ಅತ್ಯಂತ ಗಂಭೀರವಾಗಿ ತೀಕ್ಷ್ಣವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇವೆ. ಭಾರತದ ಚರಿತ್ರೆಯಲ್ಲಿ ಭಾರತೀಯ ಮುಸ್ಲಿಮರು ಅಂತ ಹೇಳಿದರೆ ಈ ದೇಶದ ವಿರುದ್ಧ ಹೋರಾಟ ಮಾಡುತ್ತಿರುವ ಬ್ರಿಟಿಷರ ವಿರುದ್ಧ ಅತಿಶಕ್ತವಾಗಿ ಹೋರಾಟ ಮಾಡಿ ಭಾರತೀಯತೆಯನ್ನು ಉಳಿಸಿದಂತಹ ಸುದೀರ್ಘವಾದ ಪರಂಪರೆ ಇರುವ ಭಾರತೀಯ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೆದಕಲು ಬಂದರೆ ಒಮ್ಮೆಯೂ ಕೂಡ ಇಲ್ಲಿನ ಮುಸ್ಲಿಮರು ನಮ್ಮ ಹೋರಾಟದ ಹಾದಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವುದಿಲ್ಲ ಎಂಬುದನ್ನು ಪ್ರತ್ಯೇಕವಾಗಿ ಈ ಸಮಯದಲ್ಲಿ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಈ ಭಾರತ ದೇಶದಲ್ಲಿ ಮುಸ್ಲಿಮರು ಜೀವಿಸುತ್ತಿರುವುದು ಯಾವುದೇ ಒಂದು ಔದಾರ್ಯತೆಯ ಭಾಗವಲ್ಲ. ನಮ್ಮ ಹಕ್ಕಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಹಲವಾರು ಹೋರಾಟಗಳಲ್ಲಿ ಯಶಸ್ವಿ ಫಲಿತಾಂಶವನ್ನು ಕಂಡುಕೊಂಡವರಾಗಿದ್ದೇವೆ ಭಾರತೀಯ ಮುಸ್ಲಿಮರು. ಭಾರತದ ಚರಿತ್ರೆಯ ಇತಿಹಾಸದ ಪುಟಗಳಲ್ಲಿ ನಾವು ತೆರೆದು ನೋಡಿದರೆ ಈ ದೇಶದ ಸಂಪತ್ತಿಗಾಗಿ ಹಲವಾರು ವಿಷಯಗಳಲ್ಲಿ ಸಂಪತ್ತನ್ನು ದಾನ ಮಾಡಿದವರು ಇಲ್ಲಿನ ಮುಸ್ಲಿಮರಾಗಿದ್ದಾರೆ. ಇವತ್ತು ಕೇವಲ ಒಂದು ವಕ್ಫ್ ವಿಷಯದಲ್ಲಿ, ವಕ್ಫ್ ಅಂತ ಹೇಳಿದರೆ ಒಮ್ಮೆಯೂ ಕೂಡ ಯಾರ ಸೊತ್ತು ಅಲ್ಲ, ನಮ್ಮ ಪೂರ್ವಿಕರು ಅಲ್ಲಾಹನ ಹೆಸರಿನಲ್ಲಿ ಅಲ್ಲಾಹನಿಗಾಗಿ ಸಮರ್ಪಣೆ ಮಾಡಿದ ಒಂದು ಆಸ್ತಿಯಾಗಿದೆ ವಕ್ಫ್ ಎಂಬುದು. ಆ ವಕ್ಫ್ ವಿಷಯದಲ್ಲಿ ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡುವಂತಹ ಯಾವುದೇ ಅಧಿಕಾರ ಇಲ್ಲಿನ ಆಳುವ ಸರ್ಕಾರಕ್ಕೆ ಇಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂತ ಹೇಳಿದರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಯಾವುದೇ ಕರಾಳ ಕಾನೂನನ್ನು ಆಳುವ ಸರ್ಕಾರಗಳು, ಬಿಜೆಪಿ ಸರ್ಕಾರವು ಯಾವುದೇ ಸರ್ಕಾರವಾದರೂ ಸರಿ, ಫ್ಯಾಸಿಸ್ಟ್ ಮನೋಭಾವದಿಂದ ಒಂದು ಧರ್ಮದ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಮಾಡಿದರೆ ನಮ್ಮ ಹೋರಾಟ ಒಮ್ಮೆಯೂ ಕೂಡ ನಾವು ನಿಲ್ಲಿಸುವುದಿಲ್ಲ ಎಂಬ ಮುನ್ಸೂಚನೆಯನ್ನು ಈ ಪ್ರತಿಭಟನಾ ಸಭೆಯಲ್ಲಿ ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿನ ಭಾರತೀಯರ ವಿರುದ್ಧ ಬ್ರಿಟಿಷರು ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಭಾರತೀಯರಿಗೆ ವಿರುದ್ಧವಾಗಿ ಅವರ ಆ ಬಂದೂಕಗಳಿಂದ ಬರುತ್ತಿರುವಂತಹ ಬಾಣಗಳಿಗೆ ಎದೆಕೊಟ್ಟು ನಿಂತವರಾಗಿದ್ದಾರೆ ಭಾರತೀಯ ಮುಸ್ಲಿಮರು. ಇವತ್ತು ಕೂಡ NRC ಸಂಬಂಧವಾಗಿ, CA ಸಂಬಂಧವಾಗಿ ನಾವು ಕಳೆದ ಹಲವಾರು ಹೋರಾಟಗಳನ್ನು ಮಾಡಿದ ಚರಿತ್ರೆಗಳು ನಮ್ಮಲ್ಲಿ ಇದೆ. ಒಮ್ಮೆಯೂ ಕೂಡ ಕಾನೂನಿಗೆ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನೀವು ಎಲ್ಲಿ ಕೂಡ ಚರಿತ್ರೆಯನ್ನು ತೆರೆದು ನೋಡಿಕೊಳ್ಳಬಹುದು. ಮುಸ್ಲಿಮರು ಯಾವುದೇ ಒಂದು ಪ್ರತಿಭಟನೆಯಲ್ಲಿ, ಹೋರಾಟದಲ್ಲಿ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೋ ಅಥವಾ ಇಲ್ಲಿನ ಕಾನೂನು ಪಾಲಕರಿಗೋ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡದ ಚರಿತ್ರೆ ಇಲ್ಲಿನ ಮುಸ್ಲಿಮರಿಗಿದೆ. ಆದ್ದರಿಂದ ನಮ್ಮ ಹೋರಾಟ ಅಂತ ಹೇಳಿದರೆ ಒಮ್ಮೆಯೂ ಕೂಡ ಹಿಂಸಾತ್ಮಕವಾದ ಹೋರಾಟವಲ್ಲ, ಅಕ್ರಮದ ರೂಪವಿರುವಂತಹ ಒಂದು ಹೋರಾಟವಲ್ಲ, ಬದಲಾಗಿ ಸಂವಿಧಾನ ನಮಗೆ ನೀಡಿದಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂರಕ್ಷಣೆ ಮಾಡಲು ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ನಾವು ದೇಶವ್ಯಾಪ್ತಿಯಲ್ಲಿ ಅತಿ ಶಕ್ತವಾದ ಹೋರಾಟದಲ್ಲಿ ಮುಂದುವರಿಯಲಿದ್ದಾರೆ ಎಂಬುದನ್ನು ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನೆನಪಿಸುತ್ತಾ, ಒಮ್ಮೆಯೂ ಕೂಡ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂತಹ ಕರಾಳ ಕಾನೂನುಗಳು ಕಳೆದ ಹಲವಾರು ವರ್ಷಗಳಿಂದ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಎರಡನೆಯ ದರ್ಜೆಯ ಒಂದು ವಿಭಾಗವನ್ನು ಚಿತ್ರೀಕರಿಸುವ ಪ್ರಯತ್ನ ಇಲ್ಲಿ ನಡೆಯುತ್ತಿರುವಾಗ ಇಲ್ಲಿನ ಜಾತ್ಯತೀತ ಮನೋಭಾವ ಇರುವ ಸರ್ವರು ಕೂಡ ಒಗ್ಗಟ್ಟಾಗಿಕೊಂಡು ವೈವಿಧ್ಯತೆಯಿಂದ ಕೂಡಿದಂತಹ ಈ ಪರಂಪರಾಗತವಾಗಿರುವ ಈ ಜಾತ್ಯತೀತ ಭಾರತದ
ಪರಂಪರೆಯನ್ನು ಉಳಿಸಿಕೊಳ್ಳಲು ಕೇವಲ ಮುಸ್ಲಿಮರಲ್ಲ, ಇಲ್ಲಿನ ಅಲ್ಪಸಂಖ್ಯಾತರು, ಹಿಂದುಳಿದವರು, ಅದೇ ರೀತಿ ಇಲ್ಲಿನ ಕ್ರೈಸ್ತ ಸಮುದಾಯ, ಇಲ್ಲಿನ ಹಿಂದೂ ಸಮುದಾಯ, ಎಲ್ಲಾ ಧರ್ಮದವರು ಕೂಡ ಒಟ್ಟಾಗಿ ಭಾರತದ ಸುಂದರವಾದ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ವಕ್ಫ್ ಸಂಬಂಧವಾಗಿ ಒಮ್ಮೆಯೂ ಕೂಡ ಯಾವುದೇ ಒಂದು ಅನಗತ್ಯವಾದ ಮಧ್ಯಪ್ರವೇಶ ಇಲ್ಲಿನ ಆಳುವ ಸರ್ಕಾರಗಳು ಅಥವಾ ಇನ್ನಿತರ ಅಧಿಕಾರಿಗಳು ಕೂಡ ಮಧ್ಯಪ್ರವೇಶ ಮಾಡುವುದಾದರೆ ಒಮ್ಮೆಯೂ ಕೂಡ ವಕ್ಫ್ ಸಂಬಂಧವಾಗಿರುವ ವಿಷಯದಲ್ಲಿ ನಮ್ಮ ಹೋರಾಟದಿಂದ ಒಂದಿಂಚೂ ಕೂಡ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ಶಾ ಅಲ್ಲಾ ಈ ರಾಜ್ಯದಲ್ಲಿ ಉಲಮಾಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಹಲವಾರು ಪ್ರತಿಭಟನೆಗಳಿದೆ. ಈ ವಿದ್ವಾಂಸರ ನೇತೃತ್ವದಲ್ಲಿ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಪರ ನಾವು ಯಾವತ್ತೂ ಕೂಡ ರಾಜ್ಯದ ಬೀದಿಗಳಲ್ಲಿ ಅತಿ ಶಕ್ತವಾಗಿ ಹೋರಾಟ ಮಾಡಲಿದ್ದೇವೆ. ಸಮಯದ ಅಭಾವ ಇರುವುದರಿಂದ ಜಾಸ್ತಿ ಏನು ಮಾತನಾಡದೆ ಇನ್ಶಾ ಅಲ್ಲಾ ಏಪ್ರಿಲ್ 18ನೇ ತಾರೀಕು ಬರುವ ಶುಕ್ರವಾರ ಉಲಮಾ ಕೋಆರ್ಡಿನೇಷನ್ ವತಿಯಿಂದ ಈಗಾಗಲೇ ಕಳೆದ NRC ಹೋರಾಟದಲ್ಲಿ ದೊಡ್ಡ ಇತಿಹಾಸವನ್ನು ಸೃಷ್ಟಿಸಿದಂತಹ ಮಂಗಳೂರಿನ ಅಡ್ಯಾರ್ ಗ್ರೌಂಡಿನಲ್ಲಿ 18ನೇ ತಾರೀಕು ಉಲಮಾ ಕೋಆರ್ಡಿನೇಷನ್ ನೇತೃತ್ವದಲ್ಲಿ ಇನ್ಶಾ ಅಲ್ಲಾ ಕರ್ನಾಟಕದ ಅತಿ ದೊಡ್ಡ ವಕ್ಫ್ ಸಂರಕ್ಷಣಾ ಪ್ರತಿಭಟನೆ ನಡೆಯುವಾಗ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಸಮಯದ ಅವಕಾಶಕ್ಕಾಗಿ ಅಭಿನಂದನೆಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಭಿನಂದನೆಗಳೊಂದಿಗೆ